ಎಲ್ಲರಿಗೂ ನಮಸ್ಕಾರಗಳು. ರಶ್ಮಿ ವ್ಲಾಗ್ಸ್ಗೆ ಸ್ವಾಗತ. ಈ ಚಿಕನಲ್ಲಿ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನು ಮಾಡ್ತಾರೆ. ಅದೇ ರೀತಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸ್ಟೈಲಲ್ಲಿ ಚಿಕನನ್ನು ಮಾಡ್ತಾರೆ. ಅದೇ ರೀತಿ ನಾನಿವತ್ತು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಚಿಕನ್ ಸಾರು ಮಾಡ್ತಾ ಇದ್ದೇನೆ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹೊಸ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಬೇಗನೆ ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. 1/4 kg ಚಿಕನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಒಂದು ತೆಂಗಿನಕಾಯಿಯನ್ನು ತುರಿ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ನಾನು 1 ಹಿಡಿಯಷ್ಟು 1 kgಗೆ ನಾವು ಯಾವಾಗಲೂ 1 ಹಿಡಿಯಷ್ಟು ಮೆಣಸು ಅಂದಾಜು ಕರೆಕ್ಟ್ ಆಗ್ತದೆ ನಮಗೆ. ಆ ರೀತಿಯಾಗಿ ತಗೊಳ್ಬೇಕು. ನಾನಿಲ್ಲಿ ಒಂದು ಕಡಾಯಿಯಲ್ಲಿ 2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಈಗ ಮೆಣಸನ್ನು ಹಾಕ್ತಾ ಇದ್ದೇನೆ. ಒಂದು 40 ಮೆಣಸು ಆಗ್ಬೋದು. ನಾವು ಯಾವಾಗಲೂ ಮೆಣಸನ್ನು ಆಗಲಿ ಅಥವಾ ಸಂಬಾರ ಪದಾರ್ಥ ಆಗಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸರಿಯಾಗಿ ಫ್ರೈ ಮಾಡಬೇಕು, ಇಲ್ಲದಿದ್ದರೆ ಅದು ಹಸಿ ವಾಸನೆ ಬರುತ್ತೆ ಪದಾರ್ಥ. ನಮ್ಮ ಮೆಣಸು ಈಗ ಫ್ರೈ ಆಗಿದೆ, ಈಗ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಡುವ. ಈಗ ನಾನು ಅದೇ ಕಡಾಯಿಯಲ್ಲಿ 2 ಸ್ಪೂನ್ ತುಪ್ಪವನ್ನು ಹಾಕಿ 1 ಸ್ಪೂನಷ್ಟು ಪೆಪ್ಪರನ್ನು ಹಾಕ್ತಾ ಇದ್ದೇನೆ. ಒಂದು 4 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ. 2 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. 1/4 ಸ್ಪೂನಷ್ಟು ಮೆಂತೆಯನ್ನು ಹಾಕ್ತಾ ಇದ್ದೇನೆ. 7-8 ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾವು ಗ್ಯಾಸನ್ನು ಲೋ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು, ಇಲ್ಲದಿದ್ದರೆ ಅದು ಕಾಯುತ್ತೆ ಬೇಗ. ಈಗ ನಾನು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ಟಾರ್ ಹೂವು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನು 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. ಈಗ ಫ್ರೈ ಮಾಡ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಆಯಿತು. ಈಗ ನಾನು 1 ಸ್ಪೂನ್ನಷ್ಟು ಗಸಗಸೆಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಒಟ್ಟಿಗೆ ಫ್ರೈ ಮಾಡಬೇಕು. ಸಂಬಾರ ಪದಾರ್ಥವನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ನಾವು. ಈಗ ನಮ್ಮ ಮಸಾಲ ರೆಡಿ ಆಯಿತು. ಇದನ್ನು ಸೈಡಲ್ಲಿ ಇಡುವ. ನಾನಿಲ್ಲಿ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಹಾಕಿ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ನೀರನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಕದಿಯಾಗಿ ಗ್ರೈಂಡ್ ಮಾಡಬೇಕು. ಈಗ ನಾನು ಅದೇ ಮಿಕ್ಸಿ ಜಾರಿಗೆ ಮೆಣಸನ್ನು ಹಾಕ್ತಾ ಇದ್ದೇನೆ. ಎಲ್ಲ ಮೆಣಸನ್ನು ಹಾಕಿದೆ. ಹುಳಿಯನ್ನು ಸ್ವಲ್ಪ ಹಾಕಿದೆ. 2 ಟೀ ಸ್ಪೂನ್ನಷ್ಟು ಅರಿಶಿನವನ್ನು ಹಾಕಿದೆ. ಈಗ ನೀರನ್ನು ಹಾಕಿ ನಾವು ಅರ್ಧ ಗ್ರೈಂಡ್ ಮಾಡಬೇಕು. ಈಗ ನಾನು ಇದಕ್ಕೆ ಮಸಾಲೆಯನ್ನೆಲ್ಲ ಹಾಕ್ತಾ ಇದ್ದೇನೆ. ಅಂದರೆ ನಾವು ಮೊದಲು ಎಲ್ಲ ನಾವು ಮಸಾಲೆಯನ್ನು ಲಾಸ್ಟಿಗೆ ಹಾಕಬೇಕು, ಇಲ್ಲದ್ರೆ ಅಷ್ಟೊಂದು ಟೇಸ್ಟಿ ಆಗೋದಿಲ್ಲ. ಅರ್ಧ ಗ್ರೈಂಡ್ ಆದಮೇಲೆ ಹಾಕಬೇಕು, ಮತ್ತು ನೀರು ಹಾಕಲಿಕ್ಕಿಲ್ಲ. ತುಂಬಾ ಟೇಸ್ಟಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಗ್ರೈಂಡ್ ಆಯಿತು. ನಾವು ನೈಸಾಗಿ ಗ್ರೈಂಡ್ ಮಾಡಬೇಕು. ಮತ್ತು ಈ ರೀತಿಯಾಗಿ ಈಗ ರೆಡಿ ಆಯಿತು. ನಾನು ತೆಂಗಿನಕಾಯಿ ಹಾಲನ್ನು ಈಗ ಸೋಸ್ತಾ ಇದ್ದೇನೆ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ಚಿಕನ್. ನಮ್ಮ ಹಾಲು ಈಗ ರೆಡಿ ಆಯಿತು. ತೆಂಗಿನಕಾಯಿ ಹಾಲು ಹಾಕಿ ನಾವು ಚಿಕನನ್ನು ಮಾಡಿದರೆ ತುಂಬಾ ಟೇಸ್ಟಿ ಆಗುತ್ತೆ, ಡಿಫ್ರೆಂಟ್ ಟೇಸ್ಟಿ. ಇದು ತೆಳು ಹಾಲು, ಅದು ದಪ್ಪ ಹಾಲು. ಒಂದು ದೊಡ್ಡ ಕಡಾಯಿಯನ್ನು ತಗೊಂಡಿದ್ದೇನೆ. ಅದಕ್ಕೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕಿದೆ. ಅರ್ಧ ಗಡ್ಡೆಯಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಒಗ್ಗರಣೆ ಮಾಡ್ತಾ ಇದ್ದೇವೆ, ರೆಡಿ ಮಾಡ್ತಾ ಇದ್ದೇವೆ. ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಚಿಕನ್ ಪೀಸ್ಗಳನ್ನು ಈಗ ಹಾಕಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಈ ರೀತಿಯಾಗಿ ಮಾಡುವುದರಿಂದ ಚಿಕನ್ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಉಪ್ಪನ್ನು ಹಾಕಿ ಸ್ವಲ್ಪ ಅರಶಿನವನ್ನು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಚಿಕನ್ ಎಲ್ಲ ಗಟ್ಟಿಯಾಗಿ ಅಂದರೆ ಪದಾರ್ಥದಲ್ಲಿ ಎಲ್ಲ ಎಸಳೆಸಲು ಬಿಡುವುದಿಲ್ಲ ಹೀಗೆ ಮಾಡೋದ್ರಿಂದ. ಮುಚ್ಚಳವನ್ನು ಇಟ್ಟು ಒಂದು 5ರಿಂದ 7-8 ನಿಮಿಷಗಳವರೆಗೆ ಬೇಯಿಸುವ. ಚಿಕನ್ ರೆಡಿ ಆಯಿತು. ಮಸಾಲೆಯನ್ನು ಖಾರ ಮಸಾಲವನ್ನು ಹಾಕುವ, ಚೆನ್ನಾಗಿ ಮಿಕ್ಸ್ ಮಾಡುವ. ಹೀಗೆ ನಾವು ಪುಳಿಮುಂಚಿ ಈ ರೀತಿಯಾಗಿ ಪುಳಿಮುಂಚಿ ಸಹ ಮಾಡಲಿಕ್ಕಾಗ್ತದೆ. ಪುಳಿಮುಂಚಿಗೆ ಇಷ್ಟೇ ಇರೋದು, ಹುಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಖಾರ ಜಾಸ್ತಿ ಹಾಕಿದರೆ ಆಯಿತು. ತೆಳು ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಉಳಿದಂತಹ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮುಚ್ಚಳವಿಟ್ಟು ಸ್ವಲ್ಪ ಹೊತ್ತು ಬೇಯಿಸುವ. 5 ನಿಮಿಷ ಬೇಯಿದರೆ ಸಾಕು. 1 ಗಡ್ಡೆಯಷ್ಟು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡುವ. ಈರುಳ್ಳಿ ಬೇಯಬೇಕು. ತೆಂಗಿನ ಹಾಲನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತೆಂಗಿನಕಾಯಿ ಹಾಲು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ತಿರುಗಿಸುವ. ಇಟ್ಟು ಚೆನ್ನಾಗಿ ಬೇಯಲಿ, ಒಂದು 5 ನಿಮಿಷ ಬೇಯಲಿ. ಈಗ ನಮ್ಮ ಚಿಕನ್ ರೆಡಿ ಆಯಿತು, ಬೆಂದಿದೆ. ಈಗ ತೆಳು ದಪ್ಪ ಎಲ್ಲ ಇದ್ದರೆ ನಾವು ನೀರನ್ನು ಹಾಕ್ಬೋದು. ಅಲ್ಲಿ ತೆಳು ಹಾಲು ತೆಂಗಿನಕಾಯಿ ಹಾಲು ಅದನ್ನು ಈಗ ಹಾಕಿದೆ. ಚಿಕನ್ ಸಾರು ಯಾವಾಗಲೂ ಬೇಗದು ದಪ್ಪ ಆಗುತ್ತೆ, ಅದಕ್ಕೆ ಸ್ವಲ್ಪ ತೆಳು ಮಾಡಿಕೊಳ್ಬೇಕು ನಾವು. ಈಗ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕಿದೆ. ಈಗ ರೆಡಿ ಆಯಿತು ಚಿಕನ್ ಸಾರು. ದೋಸೆಯನ್ನು ಇಟ್ಟು ಸರ್ವ್ ಮಾಡ್ತಾ ಇದ್ದೇನೆ. ಚಿಕನ್ ಸಾರಿಗೆ ದೋಸೆ ತುಂಬ ಟೇಸ್ಟಿಯಾಗುತ್ತೆ. ದೋಸೆ ಒಟ್ಟಿಗೆ ತಿನ್ನಲಿಕ್ಕೆ, ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್. ಇಡ್ಲಿ ಮತ್ತು ಚಪಾತಿ ಪೂರಿ ಒಟ್ಟಿಗೆ ಸಹ ತುಂಬಾ ಟೇಸ್ಟಿಯಾಗುತ್ತೆ. ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.